ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಮಾನತೆಯ ಸಮಾಜ ಹುಟ್ಟು ಹಾಕಿದ ಬಸವಣ್ಣ ಜಯಂತಿಗೆ ಅಧಿಕಾರಿಗಳ ಗೈರು. ಹುಕ್ಕೇರಿ ತಹಶೀಲ್ದಾರ್, ಹುಕ್ಕೇರಿ ಶಿಕ್ಷಣಾಧಿಕಾರಿ ಸೇರಿದಂತೆ ಹಲವರು ಅಧಿಕಾರಿಗಳು ಗೈರು. ಬಸವ ಜಯಂತಿಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಲಿಂಗಾಯತರ ಆಕ್ರೋಶ. ಲಿಂಗಾಯತ ಸಮಾಜದಿಂದ ಸಭೆ ನಡೆಸಿ ಅಂತವರ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ. ಅಧಿಕಾರಿಗಳಿಗೆ ಅವನ್ನ ಕೊಟ್ಟಿದ್ದೀವಿ. ಅವರ ಇಚ್ಛೆ ಪ್ರಮಾಣ ಅವ್ರು ಬಂದರೆ ಬರ್ತಾರೆ, ಬರಲಿಲ್ಲ ಬರಲ್ಲ. ಈಗಲೇ ತಾನೇ ಒಂದು ವಿಷಯ ನಾವು ಹೈಲೈಟ್ ಮಾಡಿಟ್ಟಿದ್ದೀನಿ ನಾನು. ಹೇಗೆ ನಮ್ಮ ಆಡಳಿತ ಅಧಿಕಾರಿಗಳು ಏನು ದೂರ ಬೆಳಕೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವು ಈಗಾಗಲೇ ವಿವರಣೆ ಕೊಟ್ಟಿರಿ. ಅದು ಬರೋದ್ರಿಂದ ಯಾರಿಗೂ ನೋಡು ಬೇಡ. ಇವತ್ತು ನಾವೆಲ್ಲ ಒಳ್ಳೆ ರೀತಿಯಿಂದ ಜಯಂತಿ ನಡೆದಂದ್ರೆ ಯಾರು ಬರಂಗಿಲ್ಲ. ಇದು ಏನು ಕಾರಣ, ಎತ್ತರ ಸಲುವಾಗಿ ಯಾಕೆ ಬರಂಗಿಲ್ಲ ಅನ್ನೋದು ನಮಗೆ ಸಾರ್ವಜನಿಕರಿಗೆ ತಿಳಿಯೋದಾಗಿದೆ. ಅದಕ್ಕೆ ಅವರೆಲ್ಲ ಒಂದು ಮೀಟಿಂಗ್ ತೊಗೊಂಡು ಅದನ್ನ ನಮಗೆ ಏನು ಅನ್ನೋದು ಹೇಳಬೇಕು. ಇಲ್ಲ ನಾವ ಒಂದು ಸ್ಟ್ರೈಕ್ ಮಾಡ್ತೇವೆ. ಯಾಕೆ ಬರಂಗಿಲ್ಲ? ಜಯಂತಿಗೆ ಅಧಿಕಾರಿಗಳು ಎಲ್ಲರೂ ಬರಲಿಲ್ಲ ಅಂದ್ರೆ ಮತ್ತೆ ಮುಂದೆ ಯಾವ ಇದಕ್ಕೆ ಬರೋರವ್ರ? ಯಾಕಂದ್ರೆ ಅಧಿಕಾರಿಗಳು ಜವಾಬ್ದಾರಿ ಐತಿದೆ. ಜಗತ್ತಿಗೆನ ಬೆಳಕ ಕೊಟ್ಟಂತ ಬಸವಣ್ಣ ಇಂಥವ್ನ ಜಯಂತಿ ಅವ್ರು ಆಚರಿಸಲಿಲ್ಲ ಅಂದ್ರೆ ಇನ್ನು ಮುಂದೆ ಅವ್ರು ಬಹುತೇಕ ಅವ್ರಿಗೆ ಏನು ಇಷ್ಟ ಆಯ್ತಿಲ್ಲ ಆಮೇಲೆ ನೌಕರಿ ಮಾಡೋದು. ಮತ್ತು ಜಯಂತಿ ಕಾರ್ಯಕ್ರಮದಾಗ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇರ್ಬೇಕಂತೇಳಿ ಎಲ್ಲರೂ ಮೀಟಿಂಗ್ ತಗೋತಾರೋ, ಮಾಡ್ತಾರೋ, ಹೇಳ್ತಾರೋ. ಆದ್ರೆ ಇಲ್ಲಿ ಜಯಂತಿ ನಡೆದಂದ್ರೆ ಯಾರು ಬರಂಗಿಲ್ಲ. ಇದು ಏನು ಕಾರಣ, ಎತ್ತರ ಸಲುವಾಗಿ ಯಾಕೆ ಬರಂಗಿಲ್ಲ ಅನ್ನೋದು ನಮಗೆ ಸಾರ್ವಜನಿಕರಿಗೆ ತಿಳಿಯೋದಾಗಿದೆ. ಅದಕ್ಕೆ ಅವರೆಲ್ಲ ಒಂದು ಮೀಟಿಂಗ್ ತೊಗೊಂಡು ಅದನ್ನ ನಮಗೆ ಏನು ಅನ್ನೋದು ಹೇಳಬೇಕು. ಇಲ್ಲ ನಾವ ಒಂದು ಸ್ಟ್ರೈಕ್ ಮಾಡ್ತೇವೆ. ಯಾಕೆ ಬರಂಗಿಲ್ಲ? ರಾಜ್ಯ ಸರ್ಕಾರನ ಘೋಷಣೆ ಮಾಡೈತಿ, ಈ ಒಂದು ಅಧಿಕಾರಿಗಳು ಕಂಪಲ್ಸರಿ ಆಗಿ ಇದ್ರಲ್ಲಿ ವಹಿಸ್ಬೇಕಂತ ಸರ್ಕಾರ ಹೇಳೈತ್ರಿ. ಆದ್ರೆ ಅಧಿಕಾರಿಗಳು ಬರಂಗಿಲ್ಲ. ಇದಕ್ಕೆ ಅಧಿಕಾರಿಗಳು ಬರಂಗಿಲ್ಲ. ನಾವು ಎಲ್ಲ ಏನ್ ಮಾಡಿದೇವ್ರಿ, ಎಲ್ಲ ನಮ್ಮ ಹಿರಿಯರು ಕೂಡ್ಕೊಂಡ ಇದನ್ನ ಮೀಟಿಂಗ್ ಒಂದು ದಿವ್ಸ ತೊಗೊಂಡು ಕರೆದ ಒಂದು ಚರ್ಚೆ ಮಾಡಿ ದೊಡ್ಡ ಪ್ರತಿಭಟನೆ ಮಾಡ್ಬೇಕಂತ ಒಂದು ವಿಚಾರ ಐತಿ. ನೀವೇನು ಹೇಳ್ತೀರಿ? ಈ ಒಂದು ಬಸವೇಶ್ವರ ಜಯಂತಿಯಲ್ಲಿನ ಅವ್ರು ಪಾಲ್ಗೊಳ್ಳಿಲ್ಲಪ್ಪ ಅಂತೇಳಿ ಅಂದ್ರೆ ಇನ್ನು ಎದುರಾಗ ಅವ್ರು ಪಾಲ್ಗೊಳ್ಳೋರು. ಯಾಕಂದ್ರೆ ಅಧಿಕಾರಿಗಳು ಜವಾಬ್ದಾರಿ ಐತಿದೆ. ಜಗತ್ತಿಗೆನ ಬೆಳಕ ಕೊಟ್ಟಂತ ಬಸವಣ್ಣ ಇಂಥವ್ನ ಜಯಂತಿ ಅವ್ರು ಆಚರಿಸಲಿಲ್ಲ ಅಂದ್ರೆ ಇನ್ನು ಮುಂದೆ ಅವ್ರು ಬಹುತೇಕ ಅವ್ರಿಗೆ ಏನು ಇಷ್ಟ ಆಯ್ತಿಲ್ಲ ಆಮೇಲೆ ನೌಕರಿ ಮಾಡೋದು. ಮತ್ತು ಅದ್ರ ಮುಂದೆ ನಾವೆಲ್ಲರೂ ಕೂಡ್ಕೊಂಡು ಅದ್ರ ಬದಲು ನಾವು ನಿರ್ಣಯ ತಗೋತೇವೆ. ಸರ್ಕಾರಕ್ಕೆ ಏನು ಈ ನಮ್ಮ ಈ ಬಸವೇಶ್ವರ ಜಯಂತಿಗೆ ಅಧಿಕಾರಿಗಳು ಎಲ್ಲರೂ ಬರಲಿಲ್ಲ ಅಂದ್ರೆ ಮತ್ತೆ ಮುಂದೆ ಯಾವ ಇದಕ್ಕೆ ಬರೋರವ್ರ? ಮತ್ತು ಸರ್ಕಾರನೇ ಇದಕ್ಕೆಲ್ಲ ಚೌಕ ವ್ಯವಸ್ಥೆ ಮಾಡೈತೆ. ಪ್ರತಿ ಜಯಂತಿಗೆಲ್ಲ ಹೋಗ್ಬೇಕಂತೇಳಿ. ಮತ್ತು ನಮ್ಮ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಜಗತ್ತಿಗನ ಪ್ರಖ್ಯಾತ ಅದ. ಇಂಥವನ್ನ ಜಯಂತಿಗೆ ಅವ್ರು ಬರಲಿಲ್ಲ ಅಂದ್ರೆ ಇನ್ನು ಮುಂದೆ ಎಂಥವ್ರಿಗೆ ಬರೋರವ್ರ? ಇನ್ನು ಬರಲಿಲ್ಲ ನಾವು ಎಲ್ಲರೂ ಕಮಿಟಿ ಯೋಗಿ ನಿರ್ಣಯ ತಗೊಂಡ ಮುಂದಿನ ಕ್ರಮ ಕೈಗೊಳ್ತೇವೆ. ಜಗತ್ತಿನಾದಂಥ, ಅದರಲ್ಲೂ ರಾಜ್ಯದಾದಂಥ ಈ ಬಸವ ಜಯಂತಿ ಎಲ್ಲ ಸರ್ವಧರ್ಮೀಯರು ಕೂಡಿಕೊಂಡು ಇದನ್ನ ಈ ಜಯಂತಿಯನ್ನ ಉತ್ಸವವನ್ನು ಆಚರಿಸ್ತಾರೆ. ಆದರೆ ಇಲ್ಲಿ ತಾಲೂಕಾ ಆಡಳಿತ, ತಾಲೂಕಾ ದಂಡಾಧಿಕಾರಿಗಳು, ಅದು ತಾಲೂಕಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಶಿಕ್ಷಕರು ಇವರು ಯಾರು ಕೂಡ ಈ ಜಯಂತಿಯಲ್ಲಿ ಪಾಲ್ಗೊಂಡಿಲ್ಲ. ಮುಂದೊಂದು ದಿನಗಳಲ್ಲಿ ಈ ಉಗ್ರವಾದಂಥ ಹೋರಾಟ ಅಧಿಕಾರಿಗಳ ವಿರುದ್ಧ ಮಾಡ್ತಾರಂತ ಲಿಂಗಾಯತ ಮುಖಂಡರು ಹೇಳ್ತಾರೆ. ನಾಗೂರ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.